ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಈ ಕ್ರೇಯಾನ್ಗಳು ನಿಮ್ಮ ಜೀವನದಲ್ಲಿ ಒಳ್ಳೆ ಬಣ್ಣಗಳನ್ನ ತರಲಿ ಅಂತ ಹೇಳ್ತಾ ನಾನು 1000 ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀನಿ. ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಮತ್ತು ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ಇಲ್ಲಿ ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್, ಬ್ಲೆಸ್ಸಿಂಗ್ಸ್ ಫ್ರಮ್ ದಿ ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಒಂದು ಪಿಕ್ ಕಾರ್ಡ್ ಮಾಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಈ ಬ್ಲೂ ಕ್ರೇಯಾನ್, ಪೈಲ್ ನಂಬರ್ 2 ಈ ಪಿಂಕ್ ಕ್ರೇಯಾನ್, ಮತ್ತು ಪೈಲ್ ನಂಬರ್ 3 ಈ ಗ್ರೀನ್ ಕ್ರೇಯಾನ್. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮಗೆ ಯಾವುದು ಕಲರ್ ಇಷ್ಟ ಆಗುತ್ತೆ, ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ಅಥವಾ ನೀವು ಮೂರನ್ನು ನೋಡಬಹುದು, ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ಈಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಬ್ಲೂ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ವೈಟ್ ವಿಚ್ ಬಿ ದಿ ಲೈಟ್. ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Page of Swords, the Hanged Man, 9 of Pentacles, ಮತ್ತೆ 10 of Swords, be the light. Pile number 1, the Magician, the Star card, Ace of Swords, the Hierophant, the Strength card, ಮತ್ತೆ 10 of Pentacles. Bottom of the deck, the Hermit, Temperance, 2 of Wands, Knight of Swords, Ace of Cups. ಇಲ್ಲಿ ನೋಡೋಣ ಈ ಕಾರ್ಡ್ಸ್ ಏನು ಹೇಳುತ್ತೆ ಅಂತ. ಮುಂದೆ ಬರುವ ದಿನಗಳಲ್ಲಿ ಯಾವ ಥರ ಒಂದು ದೇವರು ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ಕೊಡ್ತಾರೆ ಅನ್ನೋದು. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಪೇಜ್ ಆಫ್ ಸೋರ್ಡ್ಸ್, ನೀವು ಇಷ್ಟು ದಿನ ಒಂದು ಸಿಂಗಲ್ ಲೈಫ್ ಅಂದರೆ ಇಂಡಿಪೆಂಡೆಂಟ್ ಲೈಫ್, ಖುಷಿಯಾಗಿ ನಿಮ್ಮ ಸೆಲ್ಫ್ ಕೇರು, ನಿಮ್ಮದೇ ಒಂದು ಲೈಫು, ಆ ಥರ ನಿಮ್ಮದು. ನೀವು ನಿಮ್ಮ ಪಾಡಿಗೆ ಒಂದು ಮ್ಯೂಸಿಕ್ ಎಂಜಾಯ್ ಮಾಡ್ಕೊಳ್ಳೋದಾಗಲಿ, ಆ ಥರ ನೀವು ಯಾರಿಗೂ ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಯಾರೇ ನಿಮಗೆ ಏನು ಹೇಳಲಿ, ಯಾವುದಕ್ಕೂ ನೀವು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಆ ಥರ ನಿಮ್ಮದು ಒಂದು ಇಲ್ಲಿ ವ್ಯಕ್ತಿತ್ವ ಅಂತ ಇಲ್ಲಿ ತೋರಿಸ್ತಾ ಇದೆ. ಏನೇ ಬರಲಿ, ಯಾವ ಕಷ್ಟಗಳು ಬರಲಿ, ಎಲ್ಲಿ ಒಂದು ಜಾಬಲ್ಲಿ ಬಂದ್ರೂ ಒಂದು ಪ್ರಾಬ್ಲಮ್ಸ್ ಎಲ್ಲ ಬರಲಿ, ಏನು ಬರಲಿ, ನೀವೆಲ್ರಿಗೂ ಗೈಡ್ ಮಾಡ್ತೀರಾ, ಖುಷಿಯಾಗಿ ಅದನ್ನು ಇವತ್ತೆಲ್ಲ ನಾಳೆ ಸಾಲ್ವ್ ಆಗುತ್ತೆ ಅನ್ನೋ ಥರ ಒಂಥರ ಎಲ್ಲನೂ ಈಸಿಯಾಗಿ ತೊಗೊಂಡೋಗೋ ಅಂಥ ಜೀವನ ನಿಮ್ಮದು. ಆ ಥರ ಸ್ವಭಾವ, ಎಲ್ರಿಗೂ ಒಂಥರ ಖುಷಿಯಾಗಿಡೋದು, ತಮಾಷೆ ಮಾಡೋದು, ಎಲ್ಲರೂ ನಗ್ತಾ ಇರೋ ಹಾಗೆ, ಆ ಥರ ಎಲ್ಲ ನೀವು ನಿಮ್ಮ ವರ್ಕ್ ಪ್ಲೇಸಲ್ಲಾಗಲಿ ಮನೆಯಲ್ಲಾಗಲಿ ಆ ಥರ ಒಂದು ಸ್ವಭಾವದವರು ಅನ್ನೋದು ಇಲ್ಲಿ ಕಾಣುತ್ತೆ. ಇಲ್ಲಿ ಕೆಲವು ಸರಿ ಯಾರೇ ಏನು ಹೇಳಲಿ, ಬೆನ್ನ ಹಿಂದೆ ಹೇಳೋದಾಗಲಿ, ತುಂಬ ಪ್ರಾಬ್ಲಮ್ಸು ಎಲ್ಲ ಕಡೆಯಿಂದ ಏನು ಬರಲಿ ಎಲ್ಲನೂ 5 ನಿಮಿಷದಲ್ಲಿ ನೀವು ಅದನ್ನು ಒಂಥರ ಸರಿ ಮಾಡ್ಕೊಂಡು ಬಿಡ್ತೀರಾ ಅಂತಂದರೆ ಮುಂದೆ ಸರಿ ಹೋಗುತ್ತೆ. ಯು ವಿಲ್ ಟ್ರೈ ಟು ಸಾಲ್ವ್ ಇಟ್ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಮ್ಯಾಜಿಷಿಯನ್ ಕಾರ್ಡ್ ಮತ್ತು ಸ್ಟಾರ್ ಕಾರ್ಡ್, ನಾನು ಹೇಳಿದ ಹಾಗೆ ರಿಲೇಷನ್ಶಿಪ್ನಲ್ಲೂ ಅಷ್ಟೇ, ಏನೇ ಮಾತುಗಳು ಬರಲಿ, ಯಾವುದೇ ಒಂದು ಜಗಳ ಬರಲಿ, ಅದನ್ನು ಸಾಲ್ವ್ ಮಾಡ್ಕೋತೀರಾ, ನಗ್ತಾನೆ ಖುಷಿಯಾಗಿ ಆ ಥರ ಸಾಲ್ವ್ ಮಾಡ್ತೀರಾ.
ಒಂದು ಬ್ಲೆಸ್ಸಿಂಗ್ಸ್ ಇದೆ. ಆ ಥರ ದೇವರು ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಏನು ಹೇಳುತ್ತೆ? ಏಸ್ ಆಫ್ ಸೋರ್ಡ್ಸ್ ನಿಮಗೆ ಒಳ್ಳೆ ಮುಂದೆ ಆಪರ್ಚುನಿಟೀಸ್ ಬರುತ್ತೆ. ಏಸ್ ಆಫ್ ಸೋರ್ಡ್ಸ್, ಪೇಜ್ ಆಫ್ ಸೋರ್ಡ್ಸ್ ಇವೆಲ್ಲ ಒಂದೊಂದು ಮೆಸೇಜ್ಗಳು ಕೊಡ್ತಾ ಹೋಗುತ್ತೆ. ನಿಮ್ಮ ರೈಟಿಂಗಲ್ಲಾಗಲಿ ಅಥವಾ ಮಾತಲ್ಲೇ ಆಗಲಿ ಆ ಥರ ಕೆಲವು ನಿಮಗೆ ಮೆಸೇಜಸ್ ಬರುತ್ತೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಏಸ್ ಆಫ್ ಸಾರ್ಟ್ಸ್, ಜೆಮಿನಿ, ಲಿಬ್ರಾ, ಎಕ್ವೇರಿಯಸ್ ಆ ರಾಶಿಯವ್ರದ್ದು ಬಿ ದಿ ಲೈಟ್ ನೀವು ಕಾರ್ಡ್ ಆರಿಸ್ಕೊಂಡಿರೋದ್ರಿಂದ ಕೆಲವ್ರಿಗೆ ನೀವು ಒಳ್ಳೆ ಕೆಲಸ ಆ ಥರ ಒಂದು ದಾರಿ ತೋರಿಸ್ತೀರಾ. ನೀವು ನಿಮ್ಮ ಜಾಬಲ್ಲಾಗಲಿ ಆ ಥರ ಟ್ರೈನಿಂಗ್ ಕೊಡೋದಾಗಲಿ ಆ ಥರ ಒಂದು ತೋರಿಸ್ತೀರಾ. ಮತ್ತು ಇಲ್ಲಿ ನೀವು ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾಡ್ತೀರಾ ಅನ್ನೋದನ್ನ ಹೇಳುತ್ತೆ. ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಾ ಮುಂದೆ. ಒಳ್ಳೆ ನಿಮಗೆ ಒಂದು ಪ್ರಾಸ್ಪ್ಯಾರಿಟಿ ಇದೆ, ಅಬಂಡೆನ್ಸ್ ಇದೆ ಮುಂದೆ. ಅದನ್ನೆಲ್ಲ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ತೀರಾ. ಒಳ್ಳೆ ಕಡೆ ಒಂದು ಬಿಸ್ನೆಸ್ ಮಾಡೋದಾಗಲಿ ಅದನ್ನೆಲ್ಲ ನಿಮ್ಮ ಮನೆಯಲ್ಲಿ ಎಲ್ಲರೂ, ನಿಮ್ಮ ಹಿರಿಯರು, ಮನೆಯವರು ಅದನ್ನೆಲ್ಲ ಒಪ್ಪುತ್ತಾರೆ, ಖುಷಿ ಪಡ್ತಾರೆ. ಅದನ್ನೆಲ್ಲ ನೋಡಿ ಅದನ್ನು ನೀವೇನು ಮಾಡ್ಕೊಂಡು ಹೋಗ್ತೀರಾ ಅದನ್ನು ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ನೀವು ಒಂದು ಮೆಜಿಷಿಯನ್ ಥರ ಎಲ್ಲನೂ ಮಾಡ್ಕೊಂಡು ಬರ್ತೀರಾ. ಆ ಒಂದು ಫ್ಲೋ ನಿಮ್ಮಲ್ಲಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಮುಂದೆ ಒಳ್ಳೆ ಆಪರ್ಚುನಿಟೀಸ್ ಬರುತ್ತೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಏನು ಹೇಳುತ್ತೆ ಅಂತಂದ್ರೆ ನೀವು ಒಂದು ಎಲ್ರಿಗೂ ಒಂದು ಬೆಳಕಾಗಿ ಆ ಥರ ಇಲ್ಲಿ ಹೇಳುತ್ತೆ. ಬಿ ದಿ ಲೈಟ್ ಅಂತ ಹೇಳುತ್ತೆ. ಮತ್ತು ಟೆಂಪ್ರೆನ್ಸ್ ಕಾರ್ಡು ಪೇಷನ್ಸ್ ಹೇಳುತ್ತೆ. ಮತ್ತು ಟೂ ಆಫ್ ವ್ಯಾಂಡ್ಸು ಯಾವಾಗನೂ ನೀವು ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೋತೀರಾ. ಯು ಆರ್ ವೆರಿ ಸ್ಟ್ರಾಂಗ್, ಯು ಆರ್ ಪೊಟೆನ್ಷಿಯಲ್ ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮದು ಎಲ್ಲ ಕೆಲಸಗಳನ್ನು ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಮಾಡ್ತೀರಾ. ನೀವು ಯಾವುದನ್ನು ಅಯ್ಯೋ ನಾಳೆ ಮಾಡಿದ್ರಾಯ್ತು, ನಾಳಿದ್ದ ಆ ಥರ ಮಾಡಿದ್ರಾಯ್ತು ಆ ಥರದೆಲ್ಲ ಸ್ವಭಾವ ಅಲ್ಲ ನಿಮ್ಮದು. ಏನಿದೆ ಕೆಲಸ ಇವತ್ತು ನಿಂತ್ಕೊಂಡು ಮಾಡ್ತೀರಾ. ನೀವು ಇನ್ನೊಬ್ರಿಗೆ ಕೆಲಸನೂ ಹೇಳ್ಕೊಡ್ತೀರಾ, ಹೇಗೆ ಮಾಡೋದು, ಹೀಗೆ ಮಾಡಿ ಹಾಗೆ ಆ ಥರ ಒಂದು ನೀವು ಕೆಲಸನ ಒಂದು ತಗೋತೀರಾ ನೀವು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಹೇರೋಫೆಂಟ್ ಕಾರ್ಡ್ ಇರೋದ್ರಿಂದ ನಿಮಗೆಲ್ಲ ಒಳ್ಳೆ ಬ್ಲೆಸ್ಸಿಂಗ್ಸ್ಗಳು ಅದೆಲ್ಲ ಇದೆ ನಿಮಗೆ ಆ ಥರ ಹೇಳುತ್ತೆ. ಇಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನೂ ತೋರಿಸುತ್ತೆ. ಇದಕ್ಕೆ ಕೆಲವು ಔಟ್ಕಮ್ಸ್ ನೋಡೋಣ. ಕೆಲವು ಔಟ್ಕಮ್ಸ್ ಏನು ಹೇಳುತ್ತೆ? Three of Pentacles, the Sun card, ಮತ್ತೆ Nine of Cups. ಇಲ್ಲಿ ಏನು ಹೇಳುತ್ತೆ ಅಂದರೆ Queen of Wands, ಮತ್ತೆ Page of Wands, Judgment, Seven of Pentacles, Five of Wands. ಇಲ್ಲೆಲ್ಲ ಏನು ಹೇಳುತ್ತೆ ಅಂತಂದರೆ ನಿಮ್ದು ಏನೇ ಎಲ್ಲಿ ಜಗಳಗಳಾಗಲಿ ಎಲ್ಲಿ ಇದಾಗಲಿ ಅದನ್ನು ನೀವು ಸಾಲ್ವ್ ಮಾಡ್ತೀರಾ ಅನ್ನೋದು ಹೇಳುತ್ತೆ. 3 of Pentacles ಇರೋದ್ರಿಂದ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಏನಾದ್ರೂ ಪ್ರಾಬ್ಲಮ್ಸ್ ಆದರೆ ಅದನ್ನು ಸಜೆಷನ್ ಕೇಳೋಕ್ಕೆ ನಿಮ್ಮ ಹತ್ರ ಇಲ್ಲಿ ಬರ್ತಾರೆ, ಬಂದು ಅದನ್ನು ಸಾಲ್ವ್ ಮಾಡ್ಕೋತಾರೆ. ಇದು ಜಡ್ಜ್ಮೆಂಟ್ ಕಾರ್ಡೂ ಅದೇ ಹೇಳುತ್ತೆ. ಆ ಥರ ಎಲ್ಲ ಇರೋದ್ರಿಂದ ಸನ್ ಕಾರ್ಡು ನಿಮ್ಗೆ ಒಂದು ಒಳ್ಳೆ ಪ್ರಾಸ್ಪ್ಯಾರಿಟಿ, ಬಿಗಿನಿಂಗ್ ಆ ಥರ ಮುಂದೆ ಒಂದು ಫ್ಯೂಚರ್ ತೋರಿಸುತ್ತೆ. ಯು ಆರ್ ಎ ಹ್ಯಾಪಿ ಪರ್ಸನ್. ನಾನು ಮೊದಲೇ ಹೇಳ್ದಾಗೆ ನೀವು ಒಂದು ಇಂಡಿಪೆಂಡೆಂಟ್ ಲೈಫ್ನ ಇಷ್ಟಪಡ್ತೀರಾ. ಯಾರೂ ನಿಮ್ಮನ್ನ ಒಂಥರ ಕೇಳಬಾರ್ದು ಆ ಥರ ನಿಮ್ಮದೇ ಒಂದು ಲೋಕದಲ್ಲಿ ನೀವೇ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಒಂಥರ ಖುಷಿಯಾಗಿರೋ ಅಂಥ ಜೀವನ ನಿಮ್ಮದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇದಕ್ಕೆ ಈ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಮುಂದೆ ಒಳ್ಳೆ ಅಬಂಡೆನ್ಸ್ ಎಲ್ಲ ತೋರಿಸ್ತಾ ಇದೆ. ಅದನ್ನ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ಒಂದು ಕೆಲಸನ ಇಷ್ಟಪಡ್ತಾರೆ ಅನ್ನೋದು ಹೇಳುತ್ತೆ. ಏಂಜಲ್ ಆಫ್ ಲವ್ ಅಂತ ಹೇಳುತ್ತೆ. ಮತ್ತೆ ಬ್ಲಾಸಮಿಂಗ್ ಅಬಂಡೆನ್ಸ್, ಮತ್ತೆ ಇನ್ ಯಾಂಗ್, ಮತ್ತೆ ಆಕ್ಷನ್ ಹೇಳುತ್ತೆ ಇಲ್ಲಿ.
ನಿಮಗೆ ಮುಂದೆ ನಾನು ಹೇಳಿದ ಹಾಗೆ ಒಳ್ಳೆ ಅಬಂಡೆನ್ಸ್ ಎಲ್ಲ ಬ್ಲಾಸಮಿಂಗ್ ಅಬಂಡೆನ್ಸ್ ಇದೆ. ಯು ಆರ್ ಏಂಜಲ್ ಆಫ್ ಲವ್. ನಿಮ್ಮ ಲವ್ ಲೈಫನ್ನು ತುಂಬ ಚೆನ್ನಾಗಿ ನಡೆಯುತ್ತೆ. ನಾನು ಹೇಳಿದ ಹಾಗೆ ನಿಮ್ಮ ಮನೆಯಲ್ಲಿ ಯಾರೇ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅವರು ನಿಮ್ಮ ಕೆಲಸಗಳನ್ನ ತುಂಬ ಲೈಕ್ ಮಾಡ್ತಾರೆ. ನೀವು ಏನೇ ಮಾಡಲಿ ಅದನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಇಲ್ಲಿ ಇನ್ ಯಾಂಗ್ ಅಂತಂದರೆ ವಾಟರ್ ಮತ್ತು ಫೈರ್ ಎನರ್ಜಿ ಇರೋದ್ರಿಂದ ಮತ್ತು ನೀವೇನೇನು ಆ್ಯಕ್ಷನ್ ತಗೋತೀರಾ ಅದೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳುತ್ತೆ. ಮನೆಯಲ್ಲಿ ನಿಮ್ಮ ಲವ್ ಲೈಫು ಚೆನ್ನಾಗಿರುತ್ತೆ. ಮತ್ತು ಯಾರ್ಯಾರು ರಿಲೇಷನ್ಶಿಪ್ನಲ್ಲಿದ್ದೀರಾ ಅವರೂ ಅಷ್ಟೇ, ನಿಮ್ಮ ಪಾರ್ಟ್ನರು ನಿಮ್ಮೆಲ್ಲ ಕೆಲಸಗಳನ್ನು ಇಷ್ಟಪಡ್ತಾರೆ. ಪೇಷನ್ಸ್ ಹೇಳುತ್ತೆ. ಮೊದಲು ಪೇಷನ್ಸ್ ಕಾರ್ಡ್ ಬಂದಿತ್ತು. ಪ್ಯೂರಿಟಿ ಹೇಳುತ್ತೆ. ಮತ್ತು ಗಾರ್ಡಿಯನ್ ಏಂಜಲ್ ಮತ್ತು ಚೇಂಜ್. ನಿಮಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ಕಂಪ್ಯಾಷನ್. ನಿಮಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ಒಂದು ಚೇಂಜ್ ಇದೆ. ಮತ್ತು ಗಾರ್ಡಿಯನ್ ಏಂಜಲ್ದು ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಪೇಷನ್ಸಿಂದ ಎಲ್ಲ ಮಾಡಿಕೊಂಡು ಹೋಗಿ ಅಂತ ಹೇಳುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಯು ಆರ್ ಎ ಪ್ಯೂರ್ ಸೋಲ್ ಅಂತ ಇಲ್ಲಿ ಹೇಳುತ್ತೆ. ಯಾವುದೇ ಒಂದು ಕಪಟ ಇದು ಎಲ್ಲ ಏನೂ ಇಲ್ಲ ನಿಮ್ಮಲ್ಲಿ. ಎಲ್ರಿಗೂ ಹೆಲ್ಪ್ ಮಾಡ್ತೀರಾ. ಒಂದು ಮುಂದುವರಿಯೋಕ್ಕೆ ನೀವು ಎಲ್ರಿಗೂ ಒಂದು ದಾರಿ ತೋರಿಸ್ತೀರಾ ಅನ್ನೋದನ್ನ ಹೇಳುತ್ತೆ. ಎಲ್ಲರೂ ನಿಮ್ಮ ಹತ್ರ ಸಜೆಷನ್ ಕೇಳಕ್ಕೆ ಬರ್ತಾರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ. ಆ ಥರ ಇಲ್ಲಿ ಹೇಳುತ್ತೆ ನಿಮಗೆ. ಇನ್ನೂ ಒಂದು ಕೆಲವು ಬ್ಲೆಸ್ಸಿಂಗ್ಸ್ ಕಾರ್ಡ್ ನೋಡೋಣ ಬೇಕಾದರೆ ಏನು ಹೇಳುತ್ತೆ ಅಂತ. ಇದು ಹೈ ಪ್ರೀಸ್ಟ್. ಲೀಡ್ ವಿತ್ ಸ್ಟ್ರೆಂತ್ ಅಂಡ್ ವಿಸ್ಡಮ್ ಅಂತ ಹೇಳುತ್ತೆ. ಯು ಆರ್ ಕಾಲ್ಡ್ ಅಪಾನ್ ಟು ಎಕ್ಸಸೈಸ್ ಯುವರ್ ಲೀಡರ್ಶಿಪ್ ಕ್ವಾಲಿಟೀಸ್, ಟು ಆಕ್ಟ್ ವಿತ್ ಇಂಟಿಗ್ರಿಟಿ, ಟು ಟೇಕ್ ಕ್ಲಿಯರ್ ವೈಸ್ ಡಿಸಿಷನ್ಸ್ and to empower others for the highest good of all. This is a time for strong and selfless service ಅಂತ ಹೇಳುತ್ತೆ. ನಿಮಗೆ ಇದು ಬ್ಲೆಸ್ಸಿಂಗ್ಸು, ಯೂನಿವರ್ಸಲ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾ ಇದು ಕೆಲವು ಇದ್ರ ಕಾರ್ಡ್ಸ್ ನೋಡೋಣ. ಹ್ಯಾಂಡ್ ಮೇಡ್ ಕಾರ್ಡ್ಸ್ ನೋಡೋಣ. A new person is coming into your life ಅಂತ ಹೇಳುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಟು ಹ್ಯಾಪನ್ ಅಂತ ಹೇಳುತ್ತೆ. ಮತ್ತೆ ಯುವರ್ ಡ್ರೀಮ್ ಕ್ಯಾನ್ ಕಮ್ ಟ್ರೂ ಅಂತ ಹೇಳುತ್ತೆ. ಆದ್ರಿಂದ ಹ್ಯಾವ್ ಫೇತ್, ಯು ಆರ್ ಕೇಪಬಲ್ ಆಫ್ ಗ್ರೇಟ್ ಥಿಂಗ್ಸ್ ಅಂತ ಹೇಳುತ್ತೆ. ಒಂದು ಫೈನಲ್ ಕಾರ್ಡ್ ನೋಡೋಣ. ಮೇ ಯುವರ್ ಟ್ರಬಲ್ಸ್ ಬಿ ಲೆಸ್ ಆ್ಯಂಡ್ ಯುವರ್ ಬ್ಲೆಸ್ಸಿಂಗ್ಸ್ ಬಿ ಮೋರ್ ಅಂತ ಹೇಳ್ತಾ ಈ ರೀಡಿಂಗ್ ಪೈಲ್ ನಂಬರ್ 1 ಈ ರೀಡಿಂಗ್ನ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2 ಕಾರ್ಡ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಪಿಂಕ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ಒರಾಕಲ್, ವೆಯ್ಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಇದೆ. ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Wait for important information. Four of Cups. ಮತ್ತೆ 3 of Wands. ಮತ್ತೆ 8 of Wands. ಮತ್ತೆ the Emperor card. ಇಲ್ಲಿ 8 of Pentacles. 10 of Cups, the Hermit card, Knight of Cups, Six of Swords, the final card, King of Wands. ಇಲ್ಲಿ bottom of the deck, the Lovers card, Justice, 5 of Pentacles, Wheel of Fortune, King of Swords. ಏನು ಹೇಳುತ್ತೆ ನೋಡೋಣ. ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ ನೀವು. ಇಲ್ಲಿ
ಏನು ಹೇಳುತ್ತೆ ಅಂದರೆ ನಿಮಗೆ ತುಂಬ ಕೆಲವು ಆಪರ್ಚುನಿಟೀಸ್ಗಳು ಬರೋದು ಕಾಣ್ತಾ ಇದೆ ಇಲ್ಲಿ. ನಿಮ್ಮ ಜಾಬಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಯಾವುದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀರಾ, ಕೆಲವು ಸ್ವಲ್ಪ ಫೈನಾನ್ಷಿಯಲ್ಲು ಆ ಥರ ನೀವು ಇದುವರೆಗೂ ಯಾವ್ದ್ಯಾವ್ದ್ರಲ್ಲಿ ವರ್ಕ್ ಮಾಡಿದ್ದೀರಾ ನೀವು, ಅದರಲ್ಲಿ ಮುಂದೆ ಪ್ರಾಫಿಟ್ ಆ ಥರ ಇಲ್ಲಿ ಕಾಣುತ್ತೆ, ಒಳ್ಳೆ ರಿಸಲ್ಟ್ಸು. ಇದುವರೆಗೂ ನೀವು ಏನೇನು ಬಿಸ್ನೆಸ್ಸಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರಿ, ಜಾಬಲ್ಲಿ ಅಷ್ಟೇ ನೀವು ಯಾವ್ಯಾವ ಪ್ರಾಜೆಕ್ಟ್ಸ್ ಎಲ್ಲ ವರ್ಕ್ ಮಾಡಿದ್ರಿ, ಅದೆಲ್ಲ ಇವತ್ತಿನ ಸ್ವಲ್ಪ ದಿನದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇಷ್ಟು ದಿನ ನೀವು ಒಂದು ಅದೇ ಇನ್ವೆಸ್ಟ್ಮೆಂಟ್ ಇದೆ ಹೇಳೋದು. ಆದರೆ ಈ ಯಾವುದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ನಾನು ಮುಂದೆ ಏನು ಮಾಡಬೇಕು, ಯಾವ ಥರ ನನಗೆ ರಿಸಲ್ಟ್ಸ್ ಅದೆಲ್ಲ ಬರಬೇಕು ಅಂತ ನೀವು ಇದುವರೆಗೂ ಏನೇನು ಕೆಲಸ ಮಾಡಿದ್ದೀರಾ ಅದರ ರಿಸಲ್ಟ್ಸು ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಮತ್ತು ಎಂಪರರ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನಿಮಗೆ ಒಬ್ಬರು ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನಿಂದ ನಿಮಗೆ ಕೆಲವು ಹೆಲ್ಪ್ಗಳು ಸಿಗೋದನ್ನ ಮುಂದೆ ಸೂಚಿಸುತ್ತೆ. ಇದು ಯಾರೋ ಕೆಲವರು ಎಕ್ಸ್ಪೀರಿಯನ್ಸ್ ಪರ್ಸನ್ನು ನಿಮ್ಮ ಜಾಬಲ್ಲಾಗಲಿ ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಗೈಡ್ ಮಾಡ್ತಾರೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಇದು ಹರ್ಮಿಟ್ ಕಾರ್ಡನ್ನು ಹಾಗೆ ಹೇಳ್ತಾ ಇದೆ. ಆದ್ದರಿಂದ ನಿಮಗೆ ಒಂದು ಇಲ್ಲಿ ಫ್ಯಾಮಿಲಿ ಸೆಲೆಬ್ರೇಷನ್ ಕಾಣ್ಬೋದು, ಆ ಥರ ಇಲ್ಲಿ ತೋರಿಸ್ತಾ ಇದೆ. ಯಾರ್ಯಾರ್ದು ಲವ್ ಲೈಫಲ್ಲಿ ಇದ್ದೀರಾ ಅವ್ರಿಗೆ ಇಲ್ಲಿ ಅನ್ಮ್ಯಾರಿಡ್ ಅವ್ರಿಗೆಲ್ಲ ಒಳ್ಳೆ ಪ್ರಪೋಸಲ್ ತೋರಿಸುತ್ತೆ. ನೈಟ್ ಆಫ್ ಕಪ್ಸ್ ಪ್ರಪೋಸಲ್ ಬರ್ಬೋದು, ನಿಮ್ಮದು ಕೆಲವು ಫಂಕ್ಷನ್ಸ್ ಆಗ್ಬೋದು, ಕಮಿಟ್ಮೆಂಟ್ಸ್ ಆಗ್ಬೋದು, ಫ್ಯಾಮಿಲಿ ಸೆಲೆಬ್ರೇಷನ್ ಆಗ್ಬೋದು ಅನ್ನೋದನ್ನ ಹೇಳುತ್ತೆ. ಯಾವುದಕ್ಕೂ ನಿಮ್ಮ ಲೈಫಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಲವ್ ರಿಲೇಷನ್ಶಿಪ್ನಲ್ಲಿರೋರಿಗೆ ಯಾವುದರಿಂದ ಕೆಲವು ನೀವು ರಿಲೇಷನ್ಶಿಪ್ನಿಂದ ಆಚೆ ಬಂದಿದ್ದೀರಾ ಅವ್ರಿಗೆ ಹೊಸ ಒಂದು ಪ್ರಪೋಸಲ್ ಬರ್ಬೋದು, ಹೊಸ ಒಂದು ಡೇಟಿಂಗ್ ಶುರು ಮಾಡ್ಬೋದು, ಆ ಥರನೂ ಇಲ್ಲಿ ಹೇಳುತ್ತೆ. ಕೆಲವ್ರಿಗೆ ಸೈಟ್ ಬೈ ಮಾಡೋದಾಗ್ಲಿ, ಮನೆ ಚೇಂಜ್ ಮಾಡೋದಾಗ್ಲಿ, ಗೃಹಪ್ರವೇಶ ಮಾಡೋದಾಗ್ಲಿ, ಆ ಥರ ಕೆಲವು ಇದೆಲ್ಲ ಕಾಣಿಸುತ್ತೆ ಇಲ್ಲಿ. ಆದರೆ ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತಾನೂ ಹೇಳತ್ತೆ ಇಲ್ಲಿ. ನಿಮ್ಮ ಲೈಫದ್ದು ಏನೇ ಖುಷಿ ಇರಲಿ, ಏನೇ ದುಃಖ ಇರಲಿ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ಹೋಗಿ ಅಂತ ಇಲ್ಲಿ ಹೇಳುತ್ತೆ. ಇದಕ್ಕೆ ಔಟ್ಕಮ್ಸ್ ಏನೇನು ಬರ್ಬೋದು ನೋಡೋಣ. ಯಾರ್ಯಾರು ಮದುವೆ ಆಗಿರೋರಿಗೆ ಒಳ್ಳೆ ಜೀವನ ತೋರಿಸುತ್ತೆ ಇಲ್ಲಿ. ಸ್ಟ್ರೆಂತ್ ಕಾರ್ಡ್ ಮತ್ತೆ 3 ಆಫ್ ವ್ಯಾಂಡ್ಸ್ ಮತ್ತೆ ಬಂತದೆ, ಮತ್ತೆ ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ದಿ ಸ್ಟಾರ್ ಕಾರ್ಡ್ ಬಂದಿದೆ, ಕ್ವೀನ್ ಆಫ್ ಸಾರ್ಡ್ಸ್ ಮತ್ತೆ 4 ಆಫ್ ಸಾರ್ಡ್ಸ್. ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಇದು ಕಾರ್ಡ್. ಈ ಸ್ಟ್ರೆಂತ್ ಕಾರ್ಡ್ ಮತ್ತೆ ಲಿಯೋ ಹೇಳುತ್ತೆ ಯು ಆರ್ ವೆರಿ ಸ್ಟ್ರಾಂಗ್ ಅಂತ ಹೇಳುತ್ತೆ. ನೀವು ಏನೇನು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ಏನೇನು ಅನ್ಕೊಂಡಿದ್ದೀರಾ ಇಲ್ಲಿವರೆಗೂ ಆ ಥರ ಅದೆಲ್ಲ ಮುಂದೆ ನಡೆಯುತ್ತೆ. ದಿ ಸ್ಟಾರ್ ಕಾರ್ಡ್ ಇರೋದ್ರಿಂದ ದೇರ್ ಈಸ್ ಎ ಮ್ಯಾಜಿಕ್ ಫ್ಲೋ ಅಂತ ಹೇಳುತ್ತೆ. ಕ್ವೀನ್ ಆಫ್ ಸಾರ್ಡ್ಸ್ ನಿಮ್ಮ ಲೈಫಲ್ಲಿ ಯಾರ್ಯಾರು ಮದುವೆ ಆಗಿದ್ದೀರಾ ಅವ್ರಿಗೆಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಲೇಡಿ ಯಾರು ಒಂದು ಫೆಮಿನೈನ್ ಯಾರು ಆ ಒಂದು ಎನರ್ಜಿ ಅವರು ಮನೆಯೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ನಿಮಗೆ ಏನೇ ಬರಲಿ ಅದು ನಿಮಗೆ ಒಂದು ಧೈರ್ಯ ಹೇಳೋದು, ನಿಮಗೆ ಒಂದು ಗೈಡ್ ಮಾಡೋದು. ನಾನು ಮೊದಲೇ ಹೇಳಿದೆ ಒಂದು ಎಲ್ಡರ್ ಪರ್ಸನ್ನಿಂದ ನಿಮಗೆ ಗೈಡೆನ್ಸ್ ಸಿಗತ್ತೆ ಅಂತ. ಮೇಲ್ ಎನರ್ಜಿ ತೋರಿಸ್ತಾ ಇತ್ತು, ಇವಾಗ ಒಂದು ಫಿಮೇಲ್ ಎನರ್ಜಿನೂ ತೋರಿಸ್ತಾ ಇದೆ. ಕ್ವೀನ್ ಆಫ್ ಸಾರ್ಡ್ಸ್ ಇರೋದ್ರಿಂದ ಇವರನ್ನು ನಿಮಗೆ ಗೈಡ್ ಮಾಡ್ತಾರೆ. ನಿಮಗೆ ಮುಂದೆ ತಂದೆ ತಾಯಿ ಆ ಥರ ಅಲ್ಲಿ ಮತ್ತೆ ಅವರೆಲ್ಲ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾರೆ. ಯಾರ್ಯಾರು ಮುಂದೆ ಒಳ್ಳೆ ಫ್ಯಾಮಿಲಿ ಒಂದು ಲೈಫ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಮುಂದೆ ಒಳ್ಳೆ ಒಂದು ತಂದೆ ತಾಯಿ ಆಗೋ ಸೂಚನೆ ಇಲ್ಲಿ ಕಾಣ್ತಾ ಇದೆ. ಒಂದು ಗಂಡು ಮಗುವಿನ ತಂದೆ ತಾಯಿ ಆಗೋ ಒಂದು ಸೂಚನೆ ಇಲ್ಲಿ ಕಾಣ್ತಾ ಇದೆ ಅಂತ ಇಲ್ಲಿ ಹೇಳುತ್ತೆ ಕಾರ್ಡ್ಸು. ಅದಕ್ಕೆ ಈ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಕಾಂಟ್ರಾಕ್ಟ್ ಹೇಳುತ್ತೆ, ಏಂಜಲ್ ಆಫ್ ಬ್ಯಾಲೆನ್ಸ್,
ಮತ್ತೆ ಬ್ರೋಕನ್ ಹಾರ್ಟ್, ಮತ್ತೆ ದಿ ಸನ್ ಕಾರ್ಡ್, ಹ್ಯಾಪಿ ಫ್ಯಾಮಿಲಿ, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ನೀವು ಒಳ್ಳೆ ಒಳ್ಳೆ ಬಿಸ್ನೆಸ್ ಅಲ್ಲಾಗ್ಲಿ ಜಾಬ್ ಅಲ್ಲಾಗ್ಲಿ ಒಂದು ಕಾಂಟ್ರಾಕ್ಟ್ ಮಾಡ್ಕೋತೀರಾ, ಒಂದು ಒಪ್ಪಂದಗಳನ್ನ ಮಾಡ್ಕೋತೀರಾ ಅನ್ನೋದನ್ನ ಹೇಳುತ್ತೆ. ಆ ಮೊದಲೇ ಹೇಳ್ದ ಹಾಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ದು ಯಾವ್ದಾವ್ದು ಕೆಲವು ಕೋರ್ಟ್ ಕೇಸ್ಗಳಾಗ್ಲಿ ಅವೆಲ್ಲ ಕೆಲವು ಡಿಸೈಡ್ ಆಗೋ ಒಂದು ಇದು ಕಾಣುತ್ತೆ ಇಲ್ಲಿ. ಆದ್ರಿಂದ ಏಂಜಲ್ ಆಫ್ ಬ್ಯಾಲೆನ್ಸ್, ನೀವು ಸ್ವಲ್ಪ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳತ್ತೆ. ಬ್ರೋಕನ್ ಹಾರ್ಟ್, ನಾನು ಮೊದಲೇ ಹೇಳ್ದ ಹಾಗೆ ಯಾರ್ಯಾರು ರಿಲೇಶನ್ಶಿಪ್ನ ಮೂವ್ ಆಗಿದ್ದೀರಾ ಆಚೆ, ಅವ್ರಿಗೆಲ್ಲ ಮುಂದೆ ಒಂದು ಒಳ್ಳೆ ಸಂಬಂಧ ಬಂದು ನಿಮ್ಮ ಕೇರಿಂಗ್ ಕನೆಕ್ಷನ್ ಇದೆ ನೋಡಿ ನೆಕ್ಸ್ಟ್ ಕಾರ್ಡಲ್ಲಿ. ಕೇರಿಂಗ್ ಕನೆಕ್ಷನ್, ಪೇಷನ್ಸ್, ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸ್ ತಗೊಂಡವಾಗ ನಿಮಗೆ ಯಾರ್ಯಾರು ದುಃಖದ ಬೇಜಾರು ಮಾಡ್ಕೊಂಡಿದ್ದೀರಾ ರಿಲೇಶನ್ಶಿಪ್ನಲ್ಲಿ ಇದಾಗಿರೋದ್ರಿಂದ ಆಚೆ ಬಂದಿದ್ದೀರಾ, ಅವ್ರಿಗೆಲ್ಲ ಮುಂದೆ ಒಳ್ಳೆ ಒಂದು ಕಾಂಟ್ರಾಕ್ಟ್ ಒಪ್ಪಂದಗಳು, ಅದು ಒಳ್ಳೆ ಒಂದು ಪ್ರಪೋಸಲ್ಲು ಅದೆಲ್ಲ ತೋರಿಸುತ್ತೆ. ದಿ ಸನ್ ಕಾರ್ಡ್ ಇರೋದ್ರಿಂದ ಒಂದು ಹೊಸ ಬಿಗಿನಿಂಗ್ ತೋರಿಸಿ ಇದೊಂದು ಹ್ಯಾಪಿ ಫ್ಯಾಮಿಲಿ ಅಂತ ಹೇಳ್ತಾ ಇದೆ ಬಾಟಮ್ ಆಫ್ ದಿ ಡೆಕ್. ಇನ್ನು ಕೆಲವು ಕಾರ್ಡ್ಸ್ ನೋಡೋಣ. ಜೆಂಟಲ್ನೆಸ್, ಪೇಷನ್ಸ್ ಹೇಳುತ್ತೆ ಮತ್ತೆ ಅದು. ಮತ್ತೆ ಟ್ರೂತ್, ಫೇತ್, ಬಾಟಮ್ ಆಫ್ ದಿ ಡೆಕ್ ಕಂಪ್ಯಾಷನ್. ಇಲ್ಲಿ ಏನು ಹೇಳುತ್ತಪ್ಪ ಅಂತಂದ್ರೆ, ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಸ್ವಲ್ಪ ನೀವು ಪೇಷನ್ಸ್ ಎಲ್ಲ ಇಟ್ಕೊಂಡು ನಾನು ಈಗ ಏನು ಹೇಳಿದೆ ಅದರಲ್ಲಿ ಎಲ್ಲ ನೀವು ಜೀವನದಲ್ಲಿ ಸ್ವಲ್ಪ ನಂಬಿಕೆಗಳನ್ನೆಲ್ಲ ಇಟ್ಕೊಂಡು ಮುಂದೆ ಬನ್ನಿ ಅಂತ ಹೇಳುತ್ತೆ. ಕೊನೆಗೆ ಒಂದು ಬ್ಲೆಸ್ಸಿಂಗ್ಸ್ ಕಾರ್ಡ್, ಒಂದು ಮೆಸೇಜ್ ಏನು ಕೊಡುತ್ತೆ ನೋಡೋಣ. ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದೇನು ಇನ್ಫಾರ್ಮೇಶನ್ ಕೊಡುತ್ತೆ? ಎಜುಕೇಶನ್, ಓಪನ್ ಅಪ್ ಟು ಲರ್ನ್ ದೆನ್ ಸ್ಪ್ರೆಡ್ ದ ನಾಲೆಜ್ ಅಂತ ಹೇಳುತ್ತೆ. It may be time for you to teach others. In this case, draw from your own wisdom, not books. ಇಲ್ಲಿ ಏನು ಹೇಳುತ್ತೆ ನಿಮಗೆ ಅಂತಂದ್ರೆ, ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಅಂದ್ರೆ ನೀವು ನಿಮ್ಮಲ್ಲಿ ಇರೋ ಕೆಲವು ನಾಲೆಡ್ಜ್ ಅದನ್ನ ಇನ್ನೊಬ್ರಿಗೂ ಹೇಳ್ಕೊಡಿ ಅಂತ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೊಡುತ್ತೆ. ಎಲ್ಲನೂ ಯಾವಾಗನೂ ನಮ್ಮಲ್ಲಿ ಏನು ನಾಲೆಡ್ಜ್ ಇದೆ, ಯಾರಾದರೂ ನಮ್ಮನ್ನು ಕೇಳಿದಾಗ ಅದನ್ನು ಸ್ವಲ್ಪ ನಾವು ಹೇಳ್ಕೊಟ್ಟಾಗ ನಮಗೂ ಅದಿನ್ನು ವಾಪಸ್ ನಮ್ಗಿನ್ಯಾರಾದರೂ ಹೇಳ್ಕೊಡ್ತಾರೆ, ನಮ್ಗೆ ಯಾರಾದರೂ ಸಹಾಯ ಮಾಡ್ತಾರೆ. ಆ ಥರ ಇಲ್ಲಿ ಒಂದು ಮೆಸೇಜ್ ಇದು. ಆದ್ರಿಂದ ಇದನ್ನ ಇಷ್ಟು ಹೇಳ್ತಾ ಹ್ಯಾಂಡ್ ಮೇಡ್ ಮೆಸೇಜಸ್ ನೋಡೋಣ ಏನು ಹೇಳತ್ತೆ ಅಂತ. ನೋ ರಿಲೇಶನ್ಶಿಪ್ ಈಸ್ ಈಸಿ, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಅಂತ ಹೇಳುತ್ತೆ. ಯಾರ್ಯಾರು ಮೂವ್ ಆನ್ ಆಗಿದ್ದೀರಾ ಅವರು ಯು ನೀಡ್ ಟು ಚೇಸ್ ಯುವರ್ ಡ್ರೀಮ್ಸ್, ನಾಟ್ ಮನಿ ಅಂತ ಹೇಳಿ. ಲೈಫ್ ಈಸ್ ಅ ಬೂಮರ್ಯಾಂಗ್, ವಾಟ್ ಯು ಗಿವ್ ಯು ವಿಲ್ ಗೆಟ್ ಅಂತ ಹೇಳುತ್ತೆ. ಇಲ್ಲಿ ನಾನು ಹೇಳಿದ ಹಾಗೆ ನೀವು ಯಾರಿಗಾದರೂ ಹೆಲ್ಪ್ ಮಾಡಿದ್ರೆ ಆಗ ನಿಮ್ಗೂ ಯಾರಾದರೂ ಮುಂದೆ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಮತ್ತೆ ಅದು ಹೇಳ್ತಾ ಇದೆ. ಇಟ್ ಈಸ್ ಎ ಗುಡ್ ಟೈಮ್ ಟು ಸ್ಟಾರ್ಟ್ ಅ ನ್ಯೂ ಪ್ರಾಜೆಕ್ಟ್ ಅಂತ ಹೇಳುತ್ತೆ. ಒಂದು ಫೈನಲ್ ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಫರ್ಗೆಟ್ ಅಬೌಟ್ ದ ಪಾಸ್ಟ್, ಅ ನ್ಯೂ ಸ್ಟಾರ್ಟ್ ಈಸ್ ಆನ್ ಇಟ್ಸ್ ವೇ. ಯಾರ್ಯಾರು ನಿಮ್ಮ ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗಿದ್ದೀರಾ, ಜಾಬ್ ಇಂದ ಮೂವ್ ಆನ್ ಆಗಿದ್ದೀರಾ, ಅವರಿಗೆಲ್ಲ ಹೊಸ ಒಂದು ನ್ಯೂ ಸ್ಟಾರ್ಟ್ ಇದೆ. ಫರ್ಗೆಟ್ ಅಬೌಟ್ ದ ಪಾಸ್ಟ್ ಅಂತ ಇಲ್ಲಿ ಹೇಳುತ್ತೆ. ಇದಿಷ್ಟು ಹೇಳ್ತಾ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಫೈಲ್ ನಂಬರ್ 3 ರೀಡಿಂಗ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಫೈಲ್ ನಂಬರ್ 3, ನೀವು ಈ ಗ್ರೀನ್ ಕ್ರೇಯಾನ್ ಆರಿಸ್ಕೊಂಡಿದ್ದೀರಾ. ನಿಮ್ಮ ಕಾರ್ಡ್ ವಾರಿಯರ್, ಬಿ ಫಿಯರ್ಲೆಸ್ ಆ್ಯಂಡ್ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ ಹೇಳುತ್ತೆ. ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಪೇಜ್ ಆಫ್ ಸಾರ್ಟ್ಸ್,
ಸಿಕ್ಸ್ ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್, ಮತ್ತೆ ಸಿಕ್ಸ್ ಆಫ್ ಪೆಂಟಕಲ್ಸ್, ನೈಟ್ ಆಫ್ ವ್ಯಾಂಡ್ಸ್, ಮತ್ತೆ ದಿ ಲವರ್ಸ್ ಕಾರ್ಡ್, ಮತ್ತೆ ಫೈವ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ಸಾರ್ಟ್ಸ್, ಮತ್ತೆ ದಿ ಸನ್ ಕಾರ್ಡ್, ಫೈನಲ್ ಕಾರ್ಡ್ ದಿ ಹ್ಯಾಂಗ್ಡ್ ಮ್ಯಾನ್. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಫೋರ್ ಆಫ್ ಪೆಂಟಕಲ್ಸ್, ತ್ರೀ ಆಫ್ ಕಪ್ಸ್, ಮತ್ತೆ ತ್ರೀ ಆಫ್ ಸಾರ್ಟ್ಸ್, ದಿ ಎಂಪ್ರೆಸ್, ನೈನ್ ಆಫ್ ಪೆಂಟಕಲ್ಸ್. ಇಲ್ಲಿ ಇದೇನು ಹೇಳುತ್ತಪ್ಪ ಅಂತಂದ್ರೆ, ನೀವು ಇದುವರೆಗೂ ಯಾವ್ಯಾವ್ದು ಒಂದು ಆಕ್ಷನ್ಸ್ ಎಲ್ಲ ತಗೊಂಡಿದ್ದೀರಾ ಇಲ್ಲಿ ತನಕ, ನಿಮ್ಮ ಜಾಬಲ್ಲಿ ಇರಬಹುದು, ಬಿಸ್ನೆಸ್ಸಲ್ಲಿ ಆಗಿರಬಹುದು, ಅಥವಾ ನಿಮ್ಮ ಲವ್ ಲೈಫಲ್ಲಿ ಆಗಿರಬಹುದು. ಕೆಲವು ಡಿಸಿಷನ್ಗಳನ್ನ ನೀವೇನು ತಗೊಂಡಿದ್ದೀರಾ ಅದಿಲ್ಲಿ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆರ್ಗ್ಯುಮೆಂಟ್ಸ್ ಆಗಲಿ, ಜಗಳಗಳಾಗಲಿ, ಬಿಸ್ನೆಸ್ಸಲ್ಲಿ, ಜಾಬಲ್ಲಿ ಸ್ವಲ್ಪ ಮಾತುಗಳ ಕಡೆ ಗಮನ ಹರಿಸಿ ಅಂತ ಇಲ್ಲಿ ಹೇಳತ್ತೆ. ಏನು ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಿ, ಮುಂದಿನ ಪರಿಣಾಮಗಳನ್ನ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳತ್ತೆ. ಯಾವ್ದಾವುದು ಸ್ವಲ್ಪ ದಿನದಿಂದ ನಿಮ್ಮ ಕೆಲಸಗಳೆಲ್ಲ ಹ್ಯಾಂಗಾಗಿತ್ತು, ಆ ಥರ ಯಾವುದರಿಂದ ನೀವು ಕೆಲವು ಜಾಬಿಂದ ಆಚೆ ಬಂದಿದ್ದೀರಾ, ಮುಂದೆ ಅದು ಜಾಬ್ಗಳು ಸಿಗ್ಬೋದು ನಿಮಗೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಮತ್ತು ಯಾರ್ಯಾರು ದುಡ್ಡಿಗೋಸ್ಕರ ಅಪ್ಲೈ ಮಾಡ್ಕೊಂಡಿದ್ರಿ, ಫೈನಾನ್ಷಿಯಲ್ ಹೆಲ್ಪ್ ಯಾರು ಕೇಳ್ಕೊಂಡಿದ್ರಿ, ಅದಕ್ಕೆಲ್ಲ ಸಿಗೋ ಇಲ್ಲಿ ಸೂಚನೆ ಕಾಣ್ತಾ ಇದೆ. ಮತ್ತು ನಿಮಗೆ ಒಳ್ಳೆ ಇನ್ಕ್ರಿಮೆಂಟ್ ಜಾಬಲ್ಲಿ ಆ ಥರನೂ ಇಲ್ಲಿ ಹೇಳುತ್ತೆ. ಆದರೆ ಅದಕ್ಕೋಸ್ಕರ ನೀವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು. ಆದರೆ ಕೆಲವು ಸರಿ ಕೆಲವು ಡಿಸಿಷನ್ಸು ನಿಮಗೆ ಫಾಸ್ಟಾಗಿ ಬರೋದು ಕಾಣ್ತಾ ಇದೆ. ಇಲ್ಲಿ ಬೇಗ ಕ್ವಿಕ್ಕಾಗಿ ನಿಮಗೆ ಕೆಲವು ಮೆಸೇಜಸ್ಗಳೆಲ್ಲ ಇಲ್ಲಿ ಬರೋ ಸೂಚನೆ ಕಾಣ್ತಾ ಇದೆ. ಮುಂದೆ ಒಳ್ಳೆ ಬಿಗಿನಿಂಗ್ ಇದೆ. ಇಲ್ಲಿ ಯಾರ್ಯಾರು ಲವ್ಲಿ ರಿಲೇಶನ್ಶಿಪ್ನಲ್ಲಿ ಇದುವರೆಗೆ ಕೆಲವು ಆರ್ಗ್ಯುಮೆಂಟ್ಸಿಂದ ಜಗಳಗಳು ಆ ಥರ ಎಲ್ಲ ಇತ್ತು, ಇಲ್ಲಿ ಒಂದು ಎನರ್ಜಿನೂ ಕಾಣುತ್ತೆ. ಇಲ್ಲಿ ಮನೆಯಲ್ಲಿ ಯಾರು ಒಪ್ಪಿಲ್ಲ, ಒಂದು ಲೇಡಿ ಎನರ್ಜಿನೂ ಕಾಣುತ್ತೆ. ಇಲ್ಲಿ ಅವರು ಮನೆಯಲ್ಲಿ ಯಾರು ನಿಮ್ಮ ರಿಲೇಶನ್ಶಿಪ್ಗೆ ಒಪ್ಪಿಲ್ಲ, ಕೆಲವು ಮಾತುಗಳಾಗ್ಬೋದು, ಕೆಲವು ಜಗಳಗಳಾಗಬಹುದು, ಅದು ಇಲ್ಲಿ ಸಕ್ಸಸ್ ಆಗುತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲವ್ ಲೈಫು ಮುಂದೆ ಚೆನ್ನಾಗಾಗುತ್ತೆ ಅನ್ನೋದನ್ನ ಹೇಳುತ್ತೆ. ದೇರ್ ಇಸ್ ಎ ನ್ಯೂ ಬಿಗಿನಿಂಗ್ ಇನ್ ಯುವರ್ ಲವ್ ಲೈಫ್ ಅಂತ ಇಲ್ಲಿ ಹೇಳುತ್ತೆ. ಕೆಲವು ಸರಿ ನೀವು ತುಂಬ ಗ್ರೀಡಿನೆಸ್ಸು ಅದೆಲ್ಲ ಬಿಡಿ ಅಂತಾನೂ ಇಲ್ಲಿ ಹೇಳುತ್ತೆ. ದುಡ್ಡಿಗೋಸ್ಕರ ನೀವು ಇನ್ನೊಬ್ರಿಗೋಸ್ಕರ ಏನು ದಾನ ಮಾಡಿ ಇಲ್ಲಿ ಅನ್ನೋದನ್ನ ಹೇಳತ್ತೆ. ಅಸಿಸ್ಟ್ ಮಾಡಿ, ಇನ್ನೊಬ್ರಿಗೋಸ್ಕರ ಸ್ವಲ್ಪ ಯಾರಾದ್ರೂ ನಿಮ್ಮ ಹೆಲ್ಪ್ ಕೇಳಿದ್ರೆ, ಫೈನಾನ್ಷಿಯಲ್ ಹೆಲ್ಪ್ ಆ ಥರ ಎಲ್ಲ ಕೇಳಿದ್ರೆ ಇಲ್ಲಿ ಕೊಡಿ, ಸ್ವಲ್ಪ ಹೆಲ್ಪ್ ಮಾಡಿ ಅನ್ನೋದನ್ನು ಇಲ್ಲಿ ಹೇಳತ್ತೆ. ಆದ್ರಿಂದ ನಿಮ್ಗೆ ಮುಂದೆ ಒಳ್ಳೆ ಪ್ರಾಸ್ಪೆರಿಟಿ ಇದೆ, ಅಬಂಡೆನ್ಸ್ ಇದೆ, ಆ ಥರ ಇಲ್ಲಿ ಹೇಳುತ್ತೆ. ಲವ್ ಲೈಫಲ್ಲಿ ನಾನು ಮೊದಲೇ ಹೇಳ್ದ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದು ಕೆಲವು ಕಾರಣಗಳಿಂದ ಸ್ಟಕ್ ಆಗಿರೋ ರಿಲೇಶನ್ಶಿಪ್ಗಳು ಮುಂದೆ ಹೋಗುತ್ತೆ ಅನ್ನೋದು ಹೇಳುತ್ತೆ. ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ಅಲ್ಲೂ ಕೆಲವು ನಿಮ್ಮ ಆರ್ಗ್ಯುಮೆಂಟ್ಸ್ ಆಗ್ಬೋದು, ಕೆಲವು ಸರಿ ನಿಮ್ಮ ಒಳ್ಳೆ ಡಿಸಿಷನ್ಗಳನ್ನ ಅವರು ಇಷ್ಟಪಡ್ದಿಲ್ಲದೆ ಇರಬಹುದು. ಆ ಥರ ಎಲ್ಲ ಇಲ್ಲಿ ನಡೆದಾಗ ಮುಂದೆ ಅದು ನೀವು ತಗೊಂಡಿರೋ ಡಿಸಿಷನ್ಗಳು ಚೆನ್ನಾಗಿ ಅವ್ರಿಗೆ ಇಷ್ಟ ಆಗುತ್ತೆ. ನೀವು ಮಾಡಿದ್ದು ಕೆಲಸಗಳು ಅವ್ರಿಗೆ ಇಷ್ಟ ಆಗಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಹೇಳತ್ತೆ. ಅದನ್ನೇ ಆಗಲಿ ಆ ಥರದ ಡಿಸಿಷನ್ಗಳನ್ನ ತಗೋಬೇಡಿ ಅಂತ ಇಲ್ಲಿ ಹೇಳುತ್ತೆ. ಕ್ವಿಕ್ಕಾಗಿ ಬರುತ್ತೆ, ನಿಮಗೆ ಕೆಲವು ಮೆಸೇಜ್ಗಳೆಲ್ಲ ಬರುತ್ತೆ ಕ್ವಿಕ್ಕಾಗಿ. ಆದ್ರೂ ನೀವು ಪೇಷನ್ಸಿಂದ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ಗಳನ್ನ ತಗೊಳ್ಳಿ ಅಂತ ಹೇಳುತ್ತೆ. ನಿಮ್ಮ ಲವ್ ಲೈಫು ಚೆನ್ನಾಗಾಗುತ್ತೆ, ಆದರೆ ಪೊಸೆಸಿವ್ನೆಸ್ ಬೇಡ ಅನ್ನೋದು ಹೇಳುತ್ತೆ. ಗ್ರೀಡಿನೆಸ್ಸು, ಪೊಸೆಸಿವ್ನೆಸ್ಸು ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಬಿಡಿ ಅಂತ ಹೇಳುತ್ತೆ. ಇದು ಕೆಲವು ಇದ್ರದ್ದು ಔಟ್ಕಮ್ ಏನು ಬರುತ್ತೆ ನೋಡೋಣ. ಟೂ ಆಫ್ ವ್ಯಾಂಡ್ಸ್, ದ ಫೂಲ್ ಕಾರ್ಡ್, ಮತ್ತೆ ಇನ್ನೊಂದು
ದಿ ಕಿಂಗ್ ಆಫ್ ಕಪ್ಸ್, ಮತ್ತೆ 8 ಆಫ್ ಪೆಂಟಕಲ್ಸ್, ನೈಟ್ ಆಫ್ ಕಪ್ಸ್, ದಿ ವೀಲ್ ಆಫ್ ಫಾರ್ಚೂನ್, ದಿ ಚಾರಿಯಟ್, ಇದೆಲ್ಲ ಬಂದಿದೆ. ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ, ಇಲ್ಲಿ 2 ಆಫ್ ವ್ಯಾಂಡ್ಸು, ನೀವು ಏನೇನು ಮಾಡಲಿ, ಯಾವ ಆ್ಯಕ್ಷನ್ ತಗೊಳ್ಳಿ, ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಯು ಆರ್ ಎ ವಾರಿಯರ್, ನೀವು ಅದಕ್ಕೋಸ್ಕರ ಫೈಟ್ ಮಾಡ್ತೀರಾ. ಯಾವುದೇ ಕೆಲಸಗಳಾಗಲಿ, ಏನು ಬರಲಿ, ಯಾವುದೇ ಒಂದು ಒಳ್ಳೇದಕ್ಕೋಸ್ಕರ ನೀವು ಅದನ್ನು ಫೈಟ್ ಮಾಡಿ, ನೀವು ಮುಂದೆ ಏನು ಬರುತ್ತೆ ಅದನ್ನು ಎದುರಿಸೋಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಯು ಆರ್ ವೆರಿ ಸ್ಟ್ರಾಂಗ್, ಯು ಆರ್ ಬೋಲ್ಡ್ ಅಂತ ಹೇಳುತ್ತೆ. ಇದು ಫುಲ್ ಕಾರ್ಡು ಅದೇ ಹೇಳುತ್ತೆ. ನೀವು ಏನನ್ನ ನೀವು ಲೀಪ್ ಆಫ್ ಫೇತ್, ಇದು ಯಾವುದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಹೊರಡ್ತೀರಾ, ಅದನ್ನ ಸಾಧಿಸ್ತೀರಾ ಅನ್ನೋದನ್ನ ಹೇಳುತ್ತೆ. ಯು ಆರ್ ಎ ಬ್ಯಾಲೆನ್ಸ್ಡ್ ಪರ್ಸನ್. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಯು ಆರ್ ಎ ಬ್ಯಾಲೆನ್ಸ್ಡ್ ಪರ್ಸನ್. ಯಾವುದನ್ನೇ ಒಂದು ರಿಲೇಷನ್ಶಿಪ್ನಲ್ಲಿ ಇಮೋಷನ್ಸ್ ಆಗಲಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ ನೀವು. ಏನೇ ಜಗಳಗಳು ಬರಲಿ, ಏನೇ ಆರ್ಗ್ಯುಮೆಂಟ್ಸ್ ಬರಲಿ, ಮಾತುಗಳು ಬರಲಿ, ಅದನ್ನು ಯೋಚನೆ ಮಾಡಿ ನೀವು ಮುಂದೆ ಹೋಗ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಮತ್ತೆ ಯು ಆರ್ ಎ ಹಾರ್ಡ್ ವರ್ಕರ್, ಯು ಆರ್ ಎ ವಾರಿಯರ್ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಬ್ರೋಕನ್ ಹಾರ್ಟ್, ಮತ್ತೆ ಪೇಷನ್ಸ್ ಹೇಳುತ್ತೆ, ಮತ್ತೆ ಜರ್ನಿ, ಏಂಜಲ್ ಆಫ್ ಬ್ಯಾಲೆನ್ಸ್, ಏಂಜಲ್ ಆಫ್ ಸ್ಟ್ರೆಂತ್, ಹ್ಯಾಪಿ ಫ್ಯಾಮಿಲಿ. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಯು ಆರ್ ಸ್ಟ್ರಾಂಗ್. ಏಂಜಲ್ ಆಫ್ ಸ್ಟ್ರೆಂತ್ ಕಾರ್ಡ್ ಇದೆ ನೋಡಿ ಬಾಟಮ್ ಆಫ್ ದಿ ಡೆಕ್ ಅಲ್ಲಿ. ಯಾವುದೇ ಒಂದು ಹಾರ್ಟ್ ಬ್ರೋಕನ್ ಅಂದರೆ ಯಾವುದೇ ಮಾತುಗಳಾಗಲಿ, ಏನೇ ಯಾರಿಗೆ ಬೇಜಾರಾಗಿರಲಿ, ಅದನ್ನು ನೀವು ಈಸಿಯಾಗಿ ತಗೊಂಡು ಯು ಆರ್ ವೆರಿ ಸ್ಟ್ರಾಂಗ್. ಅದನ್ನು ತಲೆಗೆ ಹಚ್ಕೊಳ್ಳದೆ ನೀವು ಆ ಒಂದು ಡಿಸಿಷನ್ಗಳನ್ನು ಸಾಲ್ವ್ ಮಾಡ್ತೀರಾ, ಅದು ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ ಅದಕ್ಕೇನೆ. ಮತ್ತೆ ಪೇಷನ್ಸ್ ಹೇಳುತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನೀವು ಯಾವುದೇ ಏನೇ ಬರಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ಏಂಜಲ್ ಆಫ್ ಬ್ಯಾಲೆನ್ಸ್ ಇದೆ ನೋಡಿ, ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಜೀವನನ ಮುಂದೆ ನಡ್ಸ್ಕೊಂಡು ಹೋಗ್ತೀರಾ. ಆದರೆ ಇಲ್ಲಿ ಸ್ವಲ್ಪ ಗ್ರೀಡಿನೆಸ್ ಆಗಲಿ, ಪೊಸೆಸಿವ್ನೆಸ್ ಆಗಲಿ ಬಿಡಿ ಅಂತ ಇಲ್ಲಿ ಹೇಳತ್ತೆ. ಪೇಷನ್ಸ್, ಬ್ಯಾಲೆನ್ಸ್ ಹೇಳತ್ತೆ. ಆದರೆ ಅದು ಮಾಡ್ಕೋತೀರಾ, ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ ಅಂತಾನು ಹೇಳತ್ತೆ ಇಲ್ಲಿ. ಲವ್ ಇದೆ, ಯಾರ್ಯಾರ್ದು ಹಿಂದೆ ಹಾರ್ಟ್ ಬ್ರೇಕ್ ಆಗಿದೆ, ಆ ಥರ ನೋವಾಗಿದೆ, ಕೆಲವು ಆರ್ಗ್ಯುಮೆಂಟ್ಸ್ ಆಗಿದೆ, ಅದೆಲ್ಲ ಮುಂದೆ ಚೆನ್ನಾಗಾಗುತ್ತೆ. ಲವ್ ಕಾರ್ಡ್ ಬಂದಿದೆ. ಯೂನಿಯನ್, ವಾವ್, ರಿಲೇಶನ್ಶಿಪ್ನಲ್ಲಿ ದೂರ ಹೋಗಿದ್ರೆ ಅದು ನೀವು ಮತ್ತೆ ಒಂದಾಗ್ತೀರಾ ಅಂತ ಹೇಳುತ್ತೆ. ಲಿಸ್ನಿಂಗ್, ಆದ್ರಿಂದ ನಿಮ್ಮ ನಿಮಿಷ ಪರ್ಸೆಪ್ಷನ್, ಆನ್ಸೆಸ್ಟರ್ಸ್, ನಿಮಗೆ ಬರೋ ದಿನಗಳಲ್ಲಿ ನಿಮ್ಮ ಆನ್ಸೆಸ್ಟರ್ಸ್ ಅಂದರೆ ನಿಮ್ಮ ಹಿರಿಯರ ಒಂದು ಆಶೀರ್ವಾದ ಇಲ್ಲಿ ಇದೆ ಅಂತ ಹೇಳ್ತಾ ಇದೆ ಯೂನಿವರ್ಸ್. ಮತ್ತೆ ಲಿಸನಿಂಗ್, ನೀವು ಯಾವುದೇ ಒಂದು ಜಗಳಗಳಾಗಲಿ ಆವಾಗ ನೀವು ಅವರನ್ನ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ, ನಂದೇ ಡಾಮಿನೆನ್ಸ್ ಬಿಡಿ, ಪೊಸೆಸಿವ್ನೆಸ್ ಬಿಡಿ ಅಂತ ಹೇಳುತ್ತೆ. ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಬರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತಾನು ಇಲ್ಲಿ ಹೇಳುತ್ತೆ. ಮತ್ತೆ ಈ ಒಂದು ಬ್ಲೆಸ್ಸಿಂಗ್ ಕಾರ್ಡ್ ಫೈನಲ್ ಏನು ಹೇಳುತ್ತೆ ನೋಡೋಣ. ಬರ್ತ್ ಕ್ರಿಸ್ಟಲ್ಸ್, ಡೀಪನ್ ಯುವರ್ ರೂಟ್ಸ್ ಟು ಕ್ರಿಯೇಟ್ ಎ ಸಾಲಿಡ್ ಫೌಂಡೇಶನ್ ಅಂತ ಹೇಳುತ್ತೆ. ಯು ಮೇ ಇವನ್ ನೀಡ್ ಟು ಪುಟ್ ಡೌನ್ ಮೋರ್ ರೂಟ್ಸ್ ಟು ಎನ್ಹ್ಯಾನ್ಸ್ ಯುವರ್ ಫೀಲಿಂಗ್ ಆಫ್ ಬಿಲಾಂಗಿಂಗ್, ವಿಚ್ ಯು ಕ್ಯಾನ್ ಡೂ ಬೈ ಮೀಟಿಂಗ್ ನ್ಯೂ ಪೀಪಲ್, ಡೀಪನಿಂಗ್ ಫ್ರೆಂಡ್ಶಿಪ್ಸ್ ಆರ್ ಡೆವಲಪಿಂಗ್ ಇಂಟ್ರೆಸ್ಟ್ಸ್ ಲೋಕಲಿ ಅಂತ ಹೇಳುತ್ತೆ. ಬರ್ತ್ ಕ್ರಿಸ್ಟಲ್ಸ್ ಇದೇನು ಹೇಳುತ್ತೆ ಅಂತಂದರೆ, ನೀವೇನು ಡಿಸಿಷನ್ಗಳು ತಗೋತೀರಾ ಅದನ್ನೆಲ್ಲ ನಿಮ್ಮದು ಒಂದು ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಇಲ್ಲಿ ಬರ್ತ್ ಕ್ರಿಸ್ಟಲ್ಸ್ ಅಂತ ಹೇಳುತ್ತೆ. ನಿಮ್ಮ ಕ್ರಿಸ್ಟಲ್ಸು ಯಾವುದು ಇದೆ ಅದನ್ನು ಸ್ವಲ್ಪ ಎನರ್ಜೈಸ್ ಮಾಡಿಕೊಂಡು ನಿಮ್ಮ ಕೆಲವು ಬ್ಲೆಸ್ಸಿಂಗ್ಸ್ಗಳನ್ನು ನೀವು ರೆಕಗ್ನೈಸ್ ಮಾಡಿ ಅಂತ ಇಲ್ಲಿ ಹೇಳುತ್ತೆ. ಈ ಕೆಲವು ಹ್ಯಾಂಡ್ ಮೇಡ್ ಮೆಸೇಜಸ್ ಏನು ಹೇಳುತ್ತೆ ನೋಡೋಣ.
ಸಮಟೈಮ್ಸ್ ರಿಜೆಕ್ಷನ್ ಈಸ್ ಗಾಡ್ಸ್ ಪ್ರೊಟೆಕ್ಷನ್, ಡೋಂಟ್ ವರಿ ಅಂತ ಹೇಳುತ್ತೆ. ಲೈಫ್ ಲೆಟ್ ಅಸ್ ಲಾಫ್ ಟುಗೆದರ್ ಅಂಡ್ ಗ್ರೋ ಓಲ್ಡ್ ಟುಗೆದರ್ ಅಂತ ಹೇಳುತ್ತೆ. ಮತ್ತೆ ಒನ್ ಮೋರ್ ಕಾರ್ಡ್, ದೇರ್ ಈಸ್ ಎ ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಮತ್ತೆ ಯುವರ್ ಡ್ರೀಮ್ ಕ್ಯಾನ್ ಕಮ್ ಟ್ರೂ ಅಂತ ಹೇಳುತ್ತೆ. ನೋ ರಿಲೇಶನ್ಶಿಪ್ ಈಸ್ ಈಸಿ, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಅಂತ ಹೇಳುತ್ತೆ. ಇಲ್ಲಿ ನಾನು ಹೇಳ್ದ ಹಾಗೆ ನಿಮಗೆ ಮುಂದೆ ನಿಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಾಗತ್ತೆ. ಆದರೆ ಅದಕ್ಕೋಸ್ಕರ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್ ಅಂತ ಹೇಳುತ್ತೆ. ನಿಮ್ಮ ಡ್ರೀಮ್ಸ್ ಎಲ್ಲ ನೀವೇನು ಅನ್ಕೊಂಡಿದ್ದೀರಾ, ಅದನ್ನ ದೇರ್ ಈಸ್ ಗಾಡ್ ಪ್ರೊಟೆಕ್ಷನ್ ಒಂದೊಂದ್ಸರಿ ಹೇಳುತ್ತೆ. ದೇರ್ ಈಸ್ ಎ ನ್ಯೂ ಬಿಗಿನಿಂಗ್. ಕೆಲವು ರಿಲೇಶನ್ಶಿಪ್ಗಳು ಕೆಲವು ಮುರಿದು ಹೋದವಾಗ ಅದು ಒಳ್ಳೇದಕ್ಕೇನೆ ಅಂತ ಅನ್ಕೊಂಡು ನೀವು ಮುಂದೆ ಚೆನ್ನಾಗಿ ಹೋಗಿ ನಡ್ಸ್ಕೊಂಡು ಹೋಗಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಲೆಟ್ ಅಸ್ ಲಾಫ್ ಟುಗೆದರ್ ಅಂಡ್ ಗ್ರೋ ಓಲ್ಡ್ ಟುಗೆದರ್. ಇದು ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ನಿಮ್ಮ ಕಪಲ್ ಮೆಸೇಜ್ ಇದಿಷ್ಟು ಹೇಳ್ತಾ ಈ ಪೈಲ್ ನಂಬರ್ 3 ರೀಡಿಂಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.